1991ರಲ್ಲಿ ರಿಲೀಸ್ ಆಗಿರುವಂತಹ ಶಾಂತಿ ಕ್ರಾಂತಿ ಮೂವಿ ಸುಮಾರು ವರ್ಷಗಳ ನಂತರ ಅಂದರೆ 2026ರಲ್ಲಿ ಮತ್ತೆ ರಿಲೀಸ್ ಆಗಬೇಕು ಅಂತ ವೈರಲ್ ಆಗ್ತಾ ಇದೆ. ಸ್ಟೋರೀಸ್ ಆಗಿರ್ಬೋದು, ರೀಲ್ಸ್ ಆಗಿರ್ಬೋದು, ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿರ್ಬೋದು. ಅಂದು ಸುಮಾರು 10 ಕೋಟಿಯಲ್ಲಿ ನಿರ್ಮಾಣ ಆಗಿರುವಂತಹ ಮೂವಿ 3 ಭಾಷೆಯಲ್ಲಿ ಬಿಡುಗಡೆ ಆಗಿರುವಂಥದ್ದು. ಒಂದೇ ಸಾರಿ ಶೂಟಿಂಗ್ ಆಗಿರುವಂತಹ ಮೂವಿ ತುಂಬ ಲಾಸನ್ನು ಹೊಂದಿರುವಂಥದ್ದು. ಆ ಸಾಲನ ತೀರಿಸಕ್ಕೆ ನಮ್ಮ ಕನ್ನಡ ಚಿತ್ರರಂಗದ ಖ್ಯಾತ ನಟ ರವಿಚಂದ್ರನ್ ಅವರು 15 ವರ್ಷ ಬೇಕಿತ್ತು ಅಂತ ರವಿಚಂದ್ರನ್ ಅವರೇ ಹೇಳಿರುವಂಥದ್ದು. ನಾನು ಕೂಡ ಆ ಸಿನಿಮಾನ ಒಂದ್ಸರಿ ಯೂಟ್ಯೂಬಲ್ಲಿ ನೋಡಿದೆ. ಬಟ್ ಸಿನಿಮಾ ಅಂತೂ ಅದ್ಭುತವಾಗಿದೆ. ಪ್ರೆಸೆಂಟ್ ಸಿಚುವೇಶನ್ಗೆ ಯಾವ ರೀತಿಯ ಕತೆ ಬೇಕು ಆ ರೀತಿಯ ಕತೆ ಇದೆ. ಮಕ್ಕಳ ಮೇಲೆ, ವಿದ್ಯಾಭ್ಯಾಸದ ಮೇಲೆ ಯಾವ ರೀತಿಯ ಶೋಷಣೆ ನಡೀತಾ ಇದೆ ಆ ಒಂದು ಮೆಸೇಜನ್ನು ಆ ಮೂವಿಯಲ್ಲಿ ಕೊಟ್ಟಿರುವಂಥದ್ದು. ಆದರೆ ಅಷ್ಟು ಚೆನ್ನಾಗಿರುವಂಥ ಮೂವಿ ಯಾಕೆ ಲಾಸ್ ಆಯಿತು ಅಂತ ಅಥವಾ ಫೇಲ್ ಆಯಿತು ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಬಟ್ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ರಿಲೀಸ್ ಮಾಡಬೇಕು, ಆ ಮೂವಿ ಅವರಿಗೆ ಆಗಿರುವಂಥ ನಷ್ಟನ ಮತ್ತೆ ಹಿಂತಿರುಗಿಸಬೇಕು ಅಂತ. ನಷ್ಟ ಸೈಡಿಗಿಡಿ, ಆದರೆ ಆ ಮೂವಿನ ಒಂದು ಸರಿ ಯೂಟ್ಯೂಬಲ್ಲಿ ನೋಡಿ ಅಥವಾ ರಿಲೀಸ್ ಆಗಬೇಕು. ಆ ಮೂವಿಯಲ್ಲಿರುವಂಥ ಮೆಸೇಜ್ ಪ್ರೆಸೆಂಟ್ ಸಿಚುವೇಶನ್ಗೆ ಖಂಡಿತ ಸೂಟ್ ಆಗುತ್ತೆ. ಆ ಮೂವಿನ ಒಂದ್ಸರಿ ಯೂಟ್ಯೂಬಲ್ಲಿ ನೋಡಿ ಆ ಮೂವಿ ಮತ್ತೆ ರಿಲೀಸ್ ಆಗಬೇಕು ಅನ್ನೋರು ಈ ವಿಡಿಯೋಗೆ ಕಮೆಂಟ್ ಮಾಡಿ. ಹಾಗೆ ಎಲ್ರಿಗೂ ಕೂಡ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ರವಿಚಂದ್ರ ಅವರನ್ನು ಟ್ಯಾಗ್ ಮಾಡಿ.